ನೀವು ಇಲ್ಲಿ ಎಕರೆ ಗಂಟ್ಲೇನು ನೂರು ಎಕರೆ ಗಂಟ್ಲೇನು ಇಲ್ಲಿಗಲ್ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡಿ ಯಾವುದು ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಾ ಸ್ಥಳೀಯ ಸಂಸ್ಥೆಗಳ ಪರವಾನಗಿ ಇಲ್ಲರದ ನೀವು ಕಟ್ಟಡಗಳನ್ನು ಕಟ್ತೀರಿ ಅಂದ್ರೆ ಮತ್ತು ನೀವು ಅಧಿಕಾರ ದುರುಪಯೋಗ ಮಾಡ್ಕೊಂಬಂಗಲ್ಲ. ಮತ್ತು ನೀವ್ಯಾಕೆ ಅಧಿಕಾರಿಗಳ ಮೌನ ಪ್ರೇಕ್ಷಕರಾಗಿ ಕುಂತಿದ್ರಿ? ನೀವು ಆ ಚೇರ್ ಮ್ಯಾಗ ಕುಂದ್ರಾಕ ಎಲಿಜಿಬಲ್ ಇಲ್ಲ ಅನ್ನೋದು ತೋರಿಸ್ಕೊಡ್ತಿರಲ್ಲ. ಮುಂದಿನ ಕ್ರಮ ತಗೋಬೇಕ್ರಿ ಆಯುಕ್ತರು. ನೀವು ನಮ್ಮದು ಕೃಷ್ಣ ಮೇಲ್ದಂಡೆ ಯೋಜನೆ ಹಿನ್ನೀರು ನಿಂತ ಪ್ರದೇಶ, ಅದ್ರಾಗಿದ್ದು ಎಲ್ಲ ಆಗಿದ್ದು ಕಪ್ಪು ಭೂಮಿಯಲ್ಲಿ ಆಗಿರುವಂಥ ಕಟ್ಟಡಗಳು ಇವು. ಯಾಕಂದ್ರೆ ಈಗ ಹಳೆ ಬಾಗಲಕೋಟೆ ಪೂರ್ತಿ ಕಪ್ಪು ಭೂಮಿಯಲ್ಲೇ ನಿರ್ಮಾಣಗೊಂಡಿರುವಂಥ ಇದು ಆಗಿಬಿಟ್ಟಿದೆ. ಈಗ ಯಾವ ಹಂತದೊಳಗೆ ಅದು ಕುಸಿದು ಬೀಳ್ತಾವ ಅನ್ನೋದು ನಾವು ಅಂಕರ್ ಹೇಳಲಿಕ್ಕೆ ಆಗಂಗಿಲ್ಲ. ಈಗಾಗಲೇ ಒಂದೊಂದು ಅಂಗಡಿಗೆ 5 ಲಕ್ಷ ಡಿಪಾಸಿಟ್ಟು, 10,000, 20,000, 50,000 ಬಾಡಿಗೆಗಳನ್ನ ತೆಗಿತೀವ್ರಿ. ಮತ್ತು ಆ ಬಾಡಿಗೆಗಳಿಗೆ ಬರುವಂಥ ಅಂಗಡಿಗಳ ತೆರಿಗೆನ ನೀವು ನಗರಸಭೆ ಕಟ್ಟಾಕೇನಾಗೈತಿ? ನಗರಸಭೆ ಕೋಟ್ಯಾಂತರ ರೂಪಾಯಿ ನೀವು ತೆರಿಗೆನ ಕಟ್ಟಿಲ್ಲ ಅಂದ್ರೆ ನಗರ ಅಭಿವೃದ್ಧಿ ಯಾವಾಗುತ್ತೆ? ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯ ಅನಧಿಕೃತ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ BM ಪಾಟೀಲರು ಅನೇಕ ಆರೋಪಗಳನ್ನು ಮಾಡಿದರು. ಅದಾದ ನಂತರವೇ KTTV ನಗರಸಭೆಯ ಆಯುಕ್ತರೊಂದಿಗೆ ಮಾತನಾಡಿತು. ಏನು ಅಂತಂದರೆ, ಬಾಗಲಕೋಟೆಯಲ್ಲಿ ಅನಧಿಕೃತ ಕಟ್ಟಡಗಳಿದ್ದಾವೆ ಸರ್, ಇದಕ್ಕೆ ಕ್ರಮಗಳೇನು ತೆಗೆದುಕೊಂಡಿದ್ದೀರಿ? BM ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಏನು ಕಾನೂನಿನಲ್ಲಿ ಕ್ರಮ ಆಗದ ನೋಡಬೇಕೋ ಅವರೆಲ್ಲ ನಾವು ಕಾನೂನು ಸಲಹೆ ಪಡೆದು ಮುಂದಿನ ಕ್ರಮ ವಹಿಸ್ತೀವಿ. ಸದ್ಯ ನಾವು ಕಾನೂನು ವ್ಯಾಪ್ತಿಗೆ ಅದನ್ನು ಬಿಟ್ಟಿದ್ದೇವೆ ಅಥವಾ ಕಾನೂನು ಸಲಹೆಗಾರರೊಂದಿಗೆ ಮುಂದುವರಿತೇವೆ ಅನ್ನುವಂಥ ಮಾತನ್ನು ಸಹ ಆಯುಕ್ತರು ಹೇಳಿದ್ದಾರೆ. ಸದ್ಯ BM ಪಾಟೀಲರು ನಮ್ಮ ಜೊತೆ ಇದ್ದಾರೆ, ಕರವೆಯ ವಕ್ತಾರರು. ಏನು ಹೇಳ್ತೀರಿ ಸರ್ ಈ ಸಂಬಂಧಪಟ್ಟಂತೆ? ಈಗ ಆಲ್ರೆಡಿ ಆಯುಕ್ತರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ಕಾನೂನು ವ್ಯಾಪ್ತಿಯಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ, ಈಗ ಆಲ್ರೆಡಿ 3 ನೋಟಿಸ್ಗಳನ್ನು ಸರ್ವ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ? ನಗರಸಭೆ ಆಯುಕ್ತರು ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿಕೆಯನ್ನು ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲೋ ಅನ್ನಿಸುವಂಥದ್ದು ಸಾರ್ವಜನಿಕವಾಗಿ ಪ್ರಶ್ನೆ ಆಗುತ್ತೆ. ಅದು ನೋಡ್ರಿ, ಒಂದು ನಗರಸಭೆ ಆಯುಕ್ತರಾಗಿ ಬರೀ ನೋಟಿಸ್ ಜಾರಿ ಮಾಡಿ ಕೈ ಕಟ್ಟಿ ಕೂಡೋದಲ್ಲ. ತಮ್ಮ ಕಾರ್ಯವ್ಯಾಪ್ತಿ ಏನಿದೆ, ಈ ಹಿಂದೆನೂ ನಗರಸಭೆಯಲ್ಲಿ ಹಲವಾರು ಆಯುಕ್ತರು ಇಲ್ಲಿ ಕಾರ್ಯನಿರ್ವಹಿಸಿ ಹೋಗಿದ್ದಾರೆ. ಈ ಹಿಂದೆ ಇರುವಂತಹ ಮಾನ್ಯ ರುದ್ರೇಶ್ ಅವರು ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಇದೇ ಸಂಘ ಸಂಸ್ಥೆಗಳಿಗೆ ಅತಿ ಒಂದು ಅತ್ಯುನ್ನತವಾದಂಥ ಒಂದು ಅಧಿಕಾರವನ್ನು ಅವರು ಉಪಯೋಗ ಮಾಡಿಕೊಂಡು ಏನು ಶಿಕ್ಷಣ ಸಂಸ್ಥೆಗೆ ಅಡಿಯಲ್ಲಿ ಇರುವಂಥ ಈ ಮಂಗಲ ಮಂಟಪಗಳಿರ್ಬೋದು, ಏನು ವಸತಿ ಮಳಿಗೆಗಳಿರ್ಬೋದು, ಹಾಗೂ ಏನು ಕಮರ್ಷಿಯಲ್ ಆಗಿ ಇವರೇನು ಉಪಭೋಗ ಮಾಡ್ತಾ ಬಂದಿದ್ದಾರೆ ಆ ಮಳಿಗೆಗಳಿಗೆ ಆಗಲಿ ಇವರು ನೋಟಿಸನ್ನು ಅವಾಗ ಜಾರಿ ಮಾಡಿದ ನಂತರ ಆ ನೋಟಿಸಿಗೆ ವಿರುದ್ಧವಾಗಿ ಸಂಘದವರು ನ್ಯಾಯಾಲಯದ ಮೊರೆ ಹೋದರು. ಆ ಸಂಘದವರು ನ್ಯಾಯಾಲಯ ಮೊರೆ ಹೋದಾಗ ಆ ನಂತರ ರಾಜಕೀಯ ಪ್ರಭಾವದಿಂದ ಆಯುಕ್ತರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಸಂಭವ ಕೂಡಿ ಬಂತು. ಅಂದರೆ ಅಧಿಕಾರದ ದುರುಪಯೋಗ. ಅಂದಿನ ರಾಜಕಾರಣಿಗಳು ಅವರು ತಮ್ಮ ಅಧಿಕಾರವನ್ನು ಚಲಾಯಿಸಿ ಅಂದಿನ ಆಯುಕ್ತರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದರು. ಅಂತ ಒಳ್ಳೆಯ ಅಧಿಕಾರಿಗಳು ಇಲ್ಲಿ ಇರೋದು ಅವರಿಗೆ ಕಷ್ಟ ಆಯಿತು. ಅಂಥ ಸಂದರ್ಭದಲ್ಲಿ ಈಗ ನಂತರ ಬಂದಂಥ ಆಯುಕ್ತರು ಅದನ್ನು ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣದ ವಿಚಾರಣೆಯಾಗಿ ಅದಕ್ಕೆ ಮುಂದೆ ಕಾಗದ ಪತ್ರಗಳನ್ನು ಇವರು ಸರಿಯಾಗಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ನ್ಯಾಯಾಲಯಕ್ಕೆ, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ. ಇವರು ನಂತರ ಬಂದಂಥ ಆಯುಕ್ತರು, ನಗರಸಭೆ ಆಯುಕ್ತರು ಯಾವುದೇ ರೀತಿ ಕ್ರಮ ಕೈಗೊಳ್ಳಾರದೆ ಅಲ್ಲಿಗೆ ಸ್ಥಗಿತವಾಗಿಬಿಟ್ರು. ಇವರು ಯಾಕೆ ಸ್ಥಗಿತವಾದ್ರಂದ್ರೆ ಅಂದಿನ ರಾಜಕಾರಣಿಗಳು ಅವರನ್ನು ಕರ್ಕೊಂಡ್ಬಂದು ಇಲ್ಲಿ ಏನು ಇವ್ರಿಗೆ ಅಧಿಕಾರವನ್ನು ವಹಿಸಿಕೊಡುವಂಥ ಕೆಲಸ ಮಾಡಿದರು. ಅವರ ಒಂದು ಅಧೀನದಲ್ಲಿ ಬಂದು ಕಾರ್ಯನಿರ್ವಹಿಸ್ತಾ ಇರುವಂಥ ಅಂದಿನ ನಗರಸಭೆ ಆಯುಕ್ತರು ರುದ್ರೇಶ್ ಅವರ ನಂತರ ಬಂದಂಥ ಆಯುಕ್ತರು ಏನು ಮಾಡಿದರು ಅದನ್ನು ಮುಂದುವರಿಸಲಿಲ್ಲ ಸರ್. ಅದು ಸರ್ಕಾರಲಿಂದ ಏನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವರು ಅಫಿಡೇವಿಟ್ ಕೊಡಬೇಕಾಗಿತ್ತು, ಅದನ್ನು ಕೊಡಲಿಲ್ಲ ಸರ್ ಇವರು. ಅಂದರೆ ಏಕಪಕ್ಷೀಯವಾಗಿ ಇವರು ನಿರ್ಣಯ ತಗೊಂಡ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿ ವರ್ಗವನ್ನು ಅವರ ಅಧಿಕಾರವನ್ನು ನಾವು ಖಂಡಿಸಲೇಬೇಕಾಗತ್ತೆ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಇರಬೇಕಾದಂಥ ಅಧಿಕಾರಿಗಳು ಇವತ್ತು ಸಾರ್ವಜನಿಕರು ಒಂದು ಸಂಘ ಸಂಸ್ಥೆ ಇರಲಿ ಯಾವುದೇ ಇರಲಿ ಅದರ ಬಗ್ಗೆ ವಿಚಾರ ಧ್ವನಿ ಎತ್ತಿದಾಗ ಮಾಧ್ಯಮ
ಮಾಧ್ಯಮದ ಮುಖಾಂತರ ಬೆಳಕಿಗೆ ಬಂದಾಗ ಅದನ್ನು ಕೂಡಲೇ ತಕ್ಷಣವೇ ಅದು, ಯಾಕಂದರೆ ಇನ್ನೊಂದು ಈ ನಗರಸಭೆ ಆಯುಕ್ತರು ಈಗ ನಿಮ್ಮ ಹತ್ರ ಒಂದು ಹೇಳಿದ್ದಾರೆ, ನಾವು ಕಾನೂನು ಸಲಹೆಗಾರರ ಸಲಹೆಯನ್ನು ಪಡೆದು ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ಸರ್, ಒಂದು KS ಅಧಿಕಾರಿ ಮಾತನಾಡುವಂಥ ಮಾತಲ್ಲ ಇದು. ಯಾಕಂದ್ರೆ ಒಂದು ನಗರಸಭೆ ಆಯುಕ್ತರಾಗಿ ನೀವು ಬರಬೇಕಾದ್ರೆ KS ಅನ್ನುವಂಥ ಪರೀಕ್ಷೆಯನ್ನು ಉತ್ತೀರ್ಣ ಮಾಡ್ಕೊಂಡು ಬಂದಿರ್ತೀರಿ. ನೀವು ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಂಡು ಬಂದಿರ್ತೀರಿ. ಆ ಪೌರಾಡಳಿತದ ನಿಯಮಾವಳಿಗಳ ಪ್ರಕಾರ ನೀವು ಏನು ಕ್ರಮ ತಗೋಬೇಕಲ್ಲ, ಮುಂದಿನ ಕ್ರಮ ತಗೊಳ್ರಿ ನೀವು. ಅದನ್ನು ಬಿಟ್ಟು ನಾವು ಕಾನೂನು ಸಲಹೆ ತೊಗೊತೀವಿ ಅಂದ್ರೆ ನಿಮ್ಗೆ ಕಾನೂನಿನ ಪರಿಜ್ಞಾನ ಇಲ್ವಾ ಅನ್ನುವಂಥದ್ದು ನಾನು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಒಬ್ಬರು ನೀವು ಬಾಗಲಕೋಟೆ ನಗರಸಭೆ ಒಂದು ಅಧಿಕಾರ ಹಿಡಿದಂಥ ಆಯುಕ್ತರು ನೀವು. ಈಗ ಅವರು AWಗಳು ಉತ್ತರ ಕೊಡ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಗಳಿಗೆ ಉತ್ತರ ಕೊಡ್ತಾರೆ, ಅದು ಸಮಂಜಸ ಇರೋದಿಲ್ಲ. ಅದಕ್ಕೆ ನಾವು ತಲೆ ಕೆಡಿಸೋಲ್ಲ. ಒಂದು ಮುಖ್ಯ ನೀವು ಆಯುಕ್ತರಾಗಿ ಈ ರೀತಿ ಆರಿಕೆಯ ಉತ್ತರಗಳನ್ನು ಮಾಧ್ಯಮದ ಮುಂದೆ ನೀವು ಹೇಳ್ತೀರಿ ಅಂದ್ರೆ ನಾವು ಇದನ್ನು ನಿಜವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ನಾವು ಖಂಡಿಸಲೇಬೇಕಾಗತ್ತೆ. ಏನ್ರಿ, ಇದನ್ನು ನಾವು ನೋಟಿಸ್ ಕೊಡ್ತೀವಿ, ಕೈ ಕಟ್ಟಿಕೊಳ್ತೀವಲ್ರಿ. ತೆರಿಗೆ ಅದು ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಲ್ಲಿ ಅದು ವಿಧಾನನೇ ಇದೆ. ಅದು 2 ಪಟ್ಟು ದುಡ್ಡು ತುಂಬಿ ತೆರಿಗೆಯನ್ನು ಕಟ್ಟಬೇಕಂತೇಳಿ ನೀವೇನು ಮಾಡಿರ್ತೀರಿ, ಇಲ್ಲಿಗಲಾಗಿ ನೀವು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಕೊಂಡು ಮುಂದೆ ಯಾವುದೋ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರದ ನಿರ್ದೇಶನ ಬರ್ಬೋದು, ಇವನ್ನ ಸಕ್ರಮವಾಗಿ ನಾವು ಮಾಡ್ಕೋಬೇಕು ಅನ್ನೋದಂಥ ವಿಚಾರವನ್ನು ನೀವು ತಲೆಗಿಟ್ಟು ನೋಡ್ರಿ ಸರ್. ಒಂದು ಮನೆ ಇರಲಿ, ಯಾಕಂದ್ರೆ ಒಂದು ಈಗ ಕಂದಾಯ ಇಲಾಖೆ ಪ್ರಕಾರ ಒಂದು ಜಮೀನಿನಲ್ಲಿ ಒಂದು ರೈತ ಒಂದು ಮನೆ ಕಟ್ಟಬೇಕಾದ್ರೆ 20 ಕಟ್ಟಿದ್ರೆ ಅದಕ್ಕೆ ಕಾನೂನು ಅನ್ವಯ ಆಗಂಗಿಲ್ಲ. ನೀವು ಇಲ್ಲಿ ಎಕರೆ ಗಂಟ್ಲೇನು 100 ಎಕರೆ ಗಂಟ್ಲೇನು ಇಲ್ಲಿಗಲ್ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡಿ ಯಾವುದು ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ ಸ್ಥಳೀಯ ಸಂಸ್ಥೆಗಳ ಪರವಾನಗಿ ಇಲ್ಲದ ನೀವು ಕಟ್ಟಡಗಳನ್ನು ಕಟ್ತೀರಿ ಅಂದ್ರೆ ಮತ್ತು ನೀವು ಅಧಿಕಾರ ದುರುಪಯೋಗ ಮಾಡ್ಕೊಂಡಂಗಲ್ಲ. ಮತ್ತು ನೀವ್ಯಾಕೆ ಅಧಿಕಾರಿಗಳ ಮೌನ ಪ್ರೇಕ್ಷಕರಾಗಿ ಕುಂತಿದ್ರಿ? ನೀವು ಆ ಚೇರ್ ಮ್ಯಾಗ ಕುಂದ್ರಾಕ ಎಲಿಜಿಬಲ್ ಇಲ್ಲ ಅನ್ನೋದು ತೋರಿಸ್ಕೊಡ್ತಿರಲ್ಲ. ಮುಂದಿನ ಕ್ರಮ ತಗೋಬೇಕ್ರಿ ಆಯುಕ್ತರು. ನೀವು ಈ ಆರ್ಕೆ ಉತ್ತರಗಳನ್ನು ಕೊಟ್ಟು ಕಾನೂನು ಸಲಹೆಗಾರನ ನಾವು ಕೇಳ್ತೀವಿ. ಕಾನೂನು ಸಲಹೆಗಾರನ ಕೇಳಕ್ಕೆ ನಿಮ್ಗೆ ಈ ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ. ಇನ್ನು ಈ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾದರೂ ನಾಳೆ ಪ್ರಕೃತಿ ವಿಕೋಪ ಆದರೆ ಅಥವಾ ಈ ಬಿಲ್ಡಿಂಗ್ಗಳು ಯಾವುದಾದ್ರೂ ಒಂದು ಮೂಲೆ ಪ್ರಜೆಗಳ ಮೇಲೆ ಅಥವಾ ಸಾಮಾನ್ಯ ಜನರ ಮೇಲೆ ಬಿದ್ದರೆ ಇದಕ್ಕೆ ಹೊಣೆ ಯಾರು ಅಂತ ಅಂದರೆ ಇದೇ ಅಂದರೆ ಈಗ ನಾವು ಈ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಬಂದರೆ ಇದಕ್ಕೆ ಯಾವಕ್ಕೆ ಪರ್ಮಿಷನ್ಗಳಿಲ್ಲ ಅನ್ನುವಂಥದ್ದು, ಸರ್ಕಾರ ನಾಳೆ ಇದಕ್ಕೆ ಕಾಂಪನ್ಸೇಷನ್ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ನಿಮ್ಮಲ್ಲಿ, ಹೇಗೆ ಅಂತ? ಸರ್, ಅದಕ್ಕೆ ಜವಾಬ್ದಾರಿ ನಾವೇ ಹೊರಬೇಕು. ಯಾರು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಿಸಿರ್ತೀವಲ್ಲ ನಾವೇ ಹೊರಬೇಕು. ಸರ್ಕಾರ ಕೈ ಚೆಲ್ಲಿ ಕುಳಿತು ಬಿಡುತ್ತೆ. ಅವ್ರು ಅವಾಗ ಹೇಳ್ತಾರ, ನೀವು ನ್ಯಾಯಾಲಯ ಮೆಟ್ಲ ಏರಿದ್ರೆ ಅಂದ್ರೆ ಹೇಳಿಬಿಡ್ತಾರೆ ಅವರು. ಸರ್, ಸ್ಥಳೀಯ ಸಂಸ್ಥೆ ಆದಂಥ ನಗರಸಭೆಯಿಂದ ಯಾವುದೇ ರೀತಿ ಇವರು ಪರವಾನಗಿ ಪಡೆದಿಲ್ಲ, ಇದು ನಾವು ಪರವಾನಗಿ ಪಡಿಬೇಕಾದ್ರೆ ಇವರು ನಕ್ಷೆಗಳನ್ನು ಕೊಡಬೇಕು, ಅದಕ್ಕೆ ಏನು ತುಂಬುವಂಥ ಸರ್ಕಾರಿ ದುಡ್ಡನ್ನು ತುಂಬಿ ಅನುಮತಿ ಪಡೆದ ನಂತರ ನಾವು ಪರ್ಮಿಷನ್ ಕೊಡ್ತೀವಿ. ಇವ್ರು ಪರ್ಮಿಷನ್ ತೊಗೊಂಡಿಲ್ಲ ಅಂದ್ರೆ ಮನಸ್ಸೋ ಹೆಚ್ಚು ಕಟ್ಟಿದಾರಂದ್ರೆ ಆ ಬಿಲ್ಡಿಂಗ್ದ ಸ್ಟೆಬಿಲಿಟಿ ನಾವು ಹೇಳಕ್ಕೆ ಬರಲ್ಲ. ಅದು ಪ್ರಕೃತಿ ವಿಕೋಪಕ್ಕಂಕರ್ ಯಾರೂ ಹೊಣೆ ಅಲ್ರಿ, ಹೌದ್ರಾ? ಈಗ ಮೊದಲೇ ನಮ್ಮದು ಕೃಷ್ಣ ಮೇಲ್ದಂಡೆ ಯೋಜನೆ ಹಿನ್ನೀರು ನಿಂತ ಪ್ರದೇಶ, ಅದ್ರಾಗಿದು ಎಲ್ಲ ಆಗಿದ್ದು ಕಪ್ಪು ಭೂಮಿಯಲ್ಲಿ ಆಗಿರುವಂಥ ಕಟ್ಟಡ ಇವು. ಯಾಕಂದ್ರೆ ಈಗ ಹಳೆ ಬಾಗಲಕೋಟೆ ಪೂರ್ತಿ ಕಪ್ಪು ಭೂಮಿಯಲ್ಲೇ ನಿರ್ಮಾಣಗೊಂಡಿರುವಂಥ ಇದು ಆಗಿಬಿಟ್ಟಿದೆ. ಈಗ ಯಾವ ಹಂತದೊಳಗೆ ಅದು ಕುಸಿದು ಬೀಳ್ತಾವ ಅನ್ನೋದು ನಾವು ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಮುಂದಿನ ಭವಿಷ್ಯತ್ ಕಾಲ ಹೇಳುವಂಥ ಜ್ಯೋತಿಷಿಗಳು ನಾವಲ್ಲ. ಆದ್ರೆ ಅದನ್ನು ಅದನ್ನು ತೀರ್ಮಾನ ತೊಗೊಳೋದು ಅಧಿಕಾರಿಗಳು. ಅಧಿಕಾರಿಗಳನ್ನ ಮತ್ತಿಲ್ಲಿ ಜಾಣಕರುಡ್ತನ ಪ್ರದರ್ಶನ ಮಾಡ್ತೀರಿ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಹಿಂಗೆ ಕಟ್ಕೋತ ಹೋಗ್ಬಿಡ್ತಾರ. ಸಾವಿರಾರು ಕಟ್ಟಡಗಳ್ರಿ, 1-2 ಕಟ್ಟಡ ಅಲ್ಲ. ಮತ್ತು ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ, ಬಾಗಲಕೋಟೆ ಒಬ್ಬ ಪ್ರಜೆ ಒಂದು ಏನೋ ಜೋಪಡಿ ಹಾಕೊಂಡು ಬದುಕು ನಿರ್ವಹಣೆ ಮಾಡ್ತಾನಂದ್ರೆ ಬೆಳಿಗ್ಗೆ JCB ತಂದು ನಿಂದ್ರಿಸಿ ಅವನು ಅಂಗಡಿ ಕಿತ್ತುವಂಥದ್ದು ಆಗಿದ್ದಾವೆ. ಹಿಂದಕ್ಕೆ ನಾವೇ ವಿರೋಧ ಮಾಡಿದ್ವಿ. ಇದೇ ಸೆಟಲ್ಮೆಂಟ್ ಕಾಲನಿಯಲ್ಲಿ ಪಾಪ ಅವರೊಬ್ಬರು ಡಿಪ್ಲೊಮಾ ಹೋಲ್ಡರ್, ಎಜುಕೇಟೆಡ್, ನಿರುದ್ಯೋಗದಿಂದ ಒಂದು ಚಾದ ಅಂಗಡಿ ಹಾಕೊಂಡು ಕುಂತಿದ್ರು ಅವರು. ರಾತ್ರಿ ನೀವು JCBನ ತಂದು ನಿಂದ್ರಿಸಿ ಆ ಕಟ್ಟಡವನ್ನು ತೆರವುಗೊಳಿಸಕ್ಕೆ ಬಂದ್ರಿ. ಅವಾಗ ನಮ್ಮ ಪ್ರತಿರೋಧದ ಹಿನ್ನೆಲೆಯಲ್ಲಿ ನೀವು ಅದು ನ್ಯಾಯಾಲಯದ ಮೆಟ್ಟಿಲ್ಗೆ ಹೋಗಿ ನಾವು ತಡೆಯಾಜ್ಞೆ ತಂದ್ವಿ. ಇವತ್ತು ಪಾಪ ಅವರು ಉಪಜೀವನ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿ ನೀವು ಒಬ್ಬರು ಸಾಮಾನ್ಯರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡುವಂಥವ್ರು ಅಂದ್ರೆ ನೀವು ಇವ್ರೇನು ಪ್ರಭಾವಿಗಳ?
ಈಗ ದಾಖಲೆಗಳನ್ನು ಇಟ್ಕೊಂಡು ನಾವು ವರದಿ ಮಾಡಿದ್ದೀವಿ ಸರ್. ನೀವು ವರದಿ ಮಾಡಿರೋದು ನಮ್ಮ ದಾಖಲೆಗಳನ್ನು ಆಧಾರದ ಮೇಲೆ ನೀವು ವರದಿ ಮಾಡಿದ್ದೀರಿ. ನಮಗೆ ನಾವು ಇನ್ನೊಂದೇನು ಆ ಸಂಘದ ಮೇಲೆ ನಮಗೂ ಗೌರವ ಇದೆ. ಅದೇ ಸಂಘದ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಉನ್ನತ ಶಿಕ್ಷಣ ಕಲಿತಂಥ ವಿದ್ಯಾರ್ಥಿ ನಾನು. ಆ ಬೀಳೂರು ಅಜ್ಜಾರು ಯಾವುದಕ್ಕೆ ಕಟ್ಟಿದ್ರು ಅದನ್ನು ಶಿಕ್ಷಣ ಸಂಸ್ಥೆಗೆ ಅನ್ನೋದನ್ನು ಅವ್ರ ಆಶೀರ್ವಾದಲಿಂದ ಇವತ್ತು ನಾವು ಈ ಒಂದು ಸ್ಟೇಜ್ನೊಳಗೆ ಬಂದು ನಿಂತೀವಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ. ಬಿ ಎಂ ಪಾಟೀಲ್ ಈಗ ಒಟ್ಟಾರೆ ತಮ್ಮ ಒಂದು ಆರೋಪ ಏನು ನೇರವಾಗಿ ಹೇಳೋದಂತ? ಸರ್, ನೇರವಾಗಿ ನಾವು ಆರೋಪ ಮಾಡಬೇಕಾದ್ರೆ ನಿಮ್ಮ ಮುಂದಿನ ಕ್ರಮ ಈ ಪೌರಾಡಳಿತ ನಿಯಮಾವಳಿಗಳ ಪ್ರಕಾರ ಅನಧಿಕೃತ ಕಟ್ಟಡಗಳಿಗೆ ಏನು ನೀವು ಮುಂದಿನ ತೀರ್ಮಾನ ತಗೋಬೇಕಲ್ಲ ಅದು ಕೂಡಲೇ ಆಗಬೇಕು. ಕೂಡಲೇ ಆಗಬೇಕು. ಅವ್ರಿಗೆ ಅವಕಾಶ ಕೊಡಬಾರ್ದು. ಈಗಾಗಲೇ ಹಿಂದಿನ ಆಯುಕ್ತರು ಅವಕಾಶಗಳನ್ನು ಕೊಟ್ಟರು. ಅವರು ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ನೀವು ಈಗಾಗಲೇ ಒಂದೊಂದು ಅಂಗಡಿಗೆ 5 ಲಕ್ಷ ಡಿಪಾಸಿಟ್ಟು, 10,000, 20,000, 50,000 ಬಾಡಿಗೆಗಳನ್ನು ತೆಗೆತೀವ್ರಿ. ಮತ್ತು ಆ ಬಾಡಿಗೆಗಳಿಗೆ ಬರುವಂಥ ಅಂಗಡಿಗಳ ತೆರಿಗೆನ ನೀವು ನಗರಸಭೆ ಕಟ್ಟಾಕೇನಾಗೈತಿ? ನಗರಸಭೆ ಕೋಟ್ಯಾಂತರ ರೂಪಾಯಿ ನೀವು ತೆರಿಗೆನ ಕಟ್ಟಿಲ್ಲ ಅಂದ್ರೆ ನಗರ ಅಭಿವೃದ್ಧಿ ಯಾವಾಗುತ್ತೆ? ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಸ್ವಚ್ಛತೆ ಬಗ್ಗೆ ಏನು ಕ್ರಮ ಕೊಡ್ತೀವಿ? ಏನಾರ ಕೇಳಕ್ಕೆ ಹೋದ್ರೆ ಅನುದಾನ ಇಲ್ಲ, ದುಡ್ಡಿಲ್ಲ, ಟ್ಯಾಕ್ಸ್ ಇಲ್ಲ ನಗರಸಭೆಗೆ ಅನ್ನುವಂಥದ್ದು ಹೇಳಿಕೆಯನ್ನು ಕೊಡ್ತಿರಲ್ಲ. ಅದಕ್ಕೆ ಕೂಡಲೇ ಆಯುಕ್ತರು, ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಬಹಳ ಪ್ರಾಮುಖ್ಯತೆ ವಹಿಸ್ತೈತಿ. ಇಲ್ಲಿ ನೀವೊಂದು ಸಾಮಾನ್ಯ ಅಧಿಕಾರಿ ಅಲ್ಲ, ನಗರಸಭೆ ಆಯುಕ್ತರಾಗಿ ನೀವು ಈ ರೀತಿ ಹೇಳಿಕೆ ಕೊಡೋದನ್ನು ನಾವು ಖಂಡಿಸ್ತೀವಿ. ದಯವಿಟ್ಟು ನೀವು ಮುಂದಿನ ಕ್ರಮ ಏನು ಪೌರಾಡಳಿತ ನಿಯಮಾವಳಿಗಳ ಪ್ರಕಾರ ನೀವು ಏನು ಡೈರೆಕ್ಷನ್ ತೊಗೋಬೇಕು, ನಿರ್ದೇಶನ ತೊಗೋಬೇಕು, ಕೆಳಗಿನ ಅಧಿಕಾರಿಗಳಿಗೆ ನೀವು ನಿರ್ದೇಶನ ಕೊಟ್ಟು ಕೂಡಲೇ ಅದಕ್ಕೆ ಕ್ರಮಕ್ಕೆ ಕೈ ಹಾಕಬೇಕಂತೇಳಿ ಹೇಳ್ತೀವಿ. ಇಲ್ಲಾಂದ್ರೆ ನಾವು ನಗರಸಭೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಕರವೇಲಿಂದ ಮಾಡಬೇಕಾಗತ್ತಂತ ಈ ಮೂಲಕ ನಾವು ನಗರಸಭೆಯವರಿಗೆ ನೇರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.